ಹಲೋ ಎಲ್ರಿಗೂ ನಮಸ್ಕಾರ. ಹೋಪ್ ಎಲ್ಲ ಸೂಪರಾಗಿ ಹ್ಯಾಪಿಯಾಗಿ ಹೆಲ್ದಿಯಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನನ್ನ ಬೆಳಗಿನ ರೊಟ್ಟಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ಬೆಳಗ್ಗೆ ಎದ್ದಾಗಿಂದ ಆಫೀಸ್ಗೆ ಹೋಗೋದು ನನ್ನ ದಿನಚರಿ ಯಾವ ಥರ ಇರುತ್ತೆ ಅಂತ ನಾನು ನಿಮ್ಮ ಜೊತೆ ತೋರಿಸ್ಕೊಡ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಆ್ಯಂಡ್ ಈ ವಿಡಿಯೋನ ನೀವು ಟೈಮ್ನ ಫ್ರೀ ಮಾಡಿಕೊಂಡು ಆರಾಮಾಗಿ ಕೂತು ಎಂಜಾಯ್ ಮಾಡ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ನಿಮಗೆ. ಅದರ ಜೊತೆಗೆ ನೀವೇನಾದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಯಾರಿಗೋ ಶೇರ್ ಮಾಡಿದ್ರೆ ಡಬಲ್ ಥ್ಯಾಂಕ್ ಯು. ಸೊ ಫಸ್ಟ್ ಟೈಮ್ ಏನಾದ್ರು ಚಾನಲ್ ನೋಡ್ತಿರೋರಾಗಿದ್ದರೆ ವೆಲ್ಕಮ್ ಟು ನನ್ನ ಕರ್ಲಿ ವರ್ಲ್ಡ್ಸ್ 26 ಯೂಟ್ಯೂಬ್ ಚಾನಲ್ಗೆ. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಕೂಡ ಸೇಮ್ ಐಡಿಯಲ್ಲೇ ನಾನು ಕಾಂಟೆಂಟ್ನ ಕ್ರಿಯೇಟ್ ಮಾಡ್ತೀನಿ. ನೀವು ಅಲ್ಲೂ ಕೂಡ ನನ್ನ ಫಾಲೋ ಮಾಡ್ಬೋದು. ಸೊ ಆ್ಯಸ್ ಯೂಶ್ವಲ್ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದಿದ್ದಾಯಿತು. ಅರೌಂಡ್ 5:15 ಅಲಾರಾಮ್ ಇಟ್ಟಿದ್ದೆ, ಬಟ್ ಎದ್ದಿದ್ದು ಮಾತ್ರ 6:30 ಆಗೋಯಿತು. ಹಂಗೆ ಒದ್ದಾಡಿಕೊಂಡು, ಬಿಕಾಸ್ ನಿಮ್ಗೆ ಗೊತ್ತಲ್ಲ ಮಳೆ ಬರ್ತಿದೆ ಬೆಂಗಳೂರಲ್ಲಿ ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಇದೆ ಹಾಗಾಗಿ. ಆ್ಯಂಡ್ ಅದಾದಮೇಲೆ ರೈಸ್ಗೆಲ್ಲ ಇಟ್ಬಿಟ್ಟೆ ಗ್ಯಾಸ್ ಮೇಲೆ. ಗ್ಯಾಪಲ್ಲಿ ಏನು ಕೋಲ್ಡ್ ವಾಟ್ರೆಲ್ಲ ಕುಡಿಯೋಕ್ಕಂತ, ಕೋಲ್ಡಲ್ಲಿ ನಾರ್ಮಲ್ ವಾಟ್ರ್ ಕುಡಿಯೋಕ್ಕಾಗ್ತಿಲ್ಲ. ಸೊ ಅದಕ್ಕೆ ಫಸ್ಟ್ ಎದ್ದು ಸ್ವಲ್ಪ ಬೆಚ್ಚಗಿರೋ ನೀರನ್ನ ಮಾಡ್ಕೊಂಡು ಕುಡಿದು ಅದಾದಮೇಲೆ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಎಲ್ಲ ಇರುತ್ತೆ. ನನ್ನ ರೊಟೀನ್ ಸ್ವಲ್ಪ ಚೇಂಜ್ ಇರುತ್ತೆ. ಒಂದು ದಿನಕ್ಕೆ ಇವತ್ತು ಒಂಥರ ಇದ್ದರೆ ನಾಳೆ ಒಂಥರ ಇರುತ್ತೆ. ಇಟ್ಸ್ ಟೋಟಲಿ ಡಿಫರ್ ಆ್ಯಕ್ಚುಲಿ. ಅದಾದಮೇಲೆ ನನ್ನ ಸ್ಕ್ರಿಪ್ಟಿಂಗ್ ಇರುತ್ತೆ. ಸೊ ಅಂದರೆ ನನ್ನ ಗೋಲ್ಸ್ನೆಲ್ಲ ಒಂದು 5ರಿಂದ 6 ಹತ್ರ ಬರೆದು ಇಟ್ಕೊಂಡಿರ್ತೀನಲ್ವ. ಸೊ ಅದನ್ನು ಓದ್ತಿರ್ತೀನಿ ಮಾರ್ನಿಂಗ್ ಟೈಮ್ ಕಾಫಿ ಕುಡಿಯೋ ಟೈಮಲ್ಲಿ ಆಗಿರ್ಬೋದು, ಅಥವಾ ಈ ಥರ ನೀರು ಕುಡಿಯೋ ಟೈಮಲ್ಲಿ ಆಗಿರ್ಬೋದು. ಬಿಕಾಸ್ ಸಬ್ಕಾನ್ಷಿಯಸ್ಲಿ ಆವಾಗ ತಾನೇ ಎದ್ದಿರ್ತೀವಲ್ವ, ಸ್ವಲ್ಪ ಮೈಂಡು ಇನ್ನೂ ಒಂಥರ ಕಾನ್ಷಿಯಸ್ ಸಬ್ಕಾನ್ಷಿಯಸ್ ಮಿಡಲಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಸೊ ಆ ಟೈಮಲ್ಲಿ ನಾವು ನಮ್ಮ ಮೈಂಡಿಗೆ ಏನು ಫೀಡ್ ಮಾಡ್ತೀವೋ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಹೋಗಿ ಸ್ಟೋರ್ ಆಗುವಂಥ ಟೈಮ್ ಅದು ನಮಗೆ. ಸೊ ಹಾಗಾಗಿ ಆ ಟೈಮ್ನ ನಾನು ಚೂಸ್ ಮಾಡ್ಕೋತೀನಿ. ಆ್ಯಂಡ್ ಒಳ್ಳೆ ವೆದರ್ ಇರುತ್ತೆ, ಒಳ್ಳೆ ಗಾಳಿ ಬರ್ತಿರುತ್ತೆ, ಆ ಫೀಲೇ ಬೇರೆ ಅಲ್ವಾ. ಸೊ ಹಾಗಾಗಿ ನನ್ನ ಸ್ಕ್ರಿಪ್ಟಿಂಗ್ ಏನೆಲ್ಲ ಇರುತ್ತೋ ಅದನ್ನ ಒಂದೊಂದು ವಿಷಯನ ನಾನು 2-3 ಸಲ ಓದಿ ಐ ಜಸ್ಟ್ ಫೀಲ್ ಮೈ ಸೆಲ್ಫ್. ಸೊ ಇಟ್ಸ್ ಆಲ್ರೆಡಿ ಹ್ಯಾಪ್ನಿಂಗ್ ಅನ್ನೋ ಥರ ಡಿಪೆಂಡ್ಸ್. ಆ ಥರ ಖುಷಿ ಪಡ್ತೀನಿ. ನನ್ನ ಡ್ರೀಮ್ಸ್ ಬಗ್ಗೆ ನಾನು ಪದೇ ಪದೇ ಓದ್ಕೊಂಡು ಅದು ನೀರು ಕುಡಿತಾ ಅಥವಾ ಕಾಫಿ ಕುಡಿತಾ ಇದ್ದರೆ ನಿಮ್ಗೊಂಥರ ಸಿಕ್ಕಾಪಟ್ಟೆ ಖುಷಿ ಕೊಡುತ್ತೆ ಆ್ಯಕ್ಚುಲಿ ಆ ಮೂಮೆಂಟು. ಆ್ಯಂಡ್ ಬೆಳಗ್ಗೆ ಹೊತ್ತು ಈ ಥರ ಆ್ಯಕ್ಟಿವಿಟೀಸ್ನ ಮಾಡೋದ್ರಿಂದ ಸಬ್ಕಾನ್ಷಿಯಸ್ಗೆ ನಾವು ಒಳ್ಳೊಳ್ಳೆ ವಿಚಾರಗಳನ್ನ ಫೀಡ್ ಮಾಡ್ತೀವಿ. ಥ್ರೂ ಔಟ್ ದ ಡೇ ಏನೇ ಆದರೂ ಪಾಸಿಟಿವ್ ಆಗಿರ್ತೀವಿ. ಆ್ಯಂಡ್ ದಟ್ ಈಸ್ ಮೈ ಎಕ್ಸ್ಪೀರಿಯನ್ಸ್. ಸೊ ನಿಮ್ಮಲ್ಲಿ ತುಂಬ ಜನ ಕೇಳ್ತೀರಾ ನೆಗೆಟಿವ್ ಇದೆ, ನನ್ನ ಲೈಫ್ ಹಿಂಗಾಗ್ಬಿಟ್ಟಿದೆ ಹಂಗಾಗ್ಬಿಟ್ಟಿದೆ. ನೆಗೆಟಿವ್ ಲೈಫ್ ಹೆಂಗಾದರೂ ಇರಲಿ, ಅಟ್ಲೀಸ್ಟ್ ಈ ಮೂಮೆಂಟಿಂದಾದರೂ ರೈಟ್ ಗ್ರ್ಯಾಟಿಟ್ಯೂಡ್ನ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಿ. ಹೆಂಗಾದರೂ ಬರೀರಿ ಗೈಸ್, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಬರೀರಿ. ನಿಮ್ಮ ಹತ್ರ ಏನಿದೆಯೋ ಅದಕ್ಕೆ ಥ್ಯಾಂಕ್ಸ್ ಹೇಳೋದನ್ನ ಫಸ್ಟ್ ಅಭ್ಯಾಸ ಮಾಡ್ಕೊಳ್ಳಿ. ಬಾಯಲ್ಲಿ ಹೇಳ್ತಿರೋ ಬರೆದು ಹೇಳ್ತಿರೋ ಇಟ್ಸ್ ಟೋಟಲಿ ಅಪ್ ಟು ಯು. ಫಸ್ಟ್ ಏನಾದರೂ ಸ್ಟಾರ್ಟ್ ಮಾಡಿ. ಏನು ಸ್ಟಾರ್ಟ್ ಮಾಡಲ್ಲ, ದೊಡ್ಡದಾಗೆ ಸ್ಟಾರ್ಟ್ ಮಾಡಬೇಕು ಅಂತ ಏನೂ ಇಲ್ಲ ಆಯಿತಾ. ಚಿಕ್ಕದ್ರಿಂದನೇ ಸ್ಟಾರ್ಟ್ ಮಾಡಿ, ಎಲ್ಲವೂ ನಿಮ್ಮ ಲೈಫಲ್ಲಿ ಸರಿಯಾಗುತ್ತೆ. ದಟ್ ಈಸ್ ಓನ್ಲಿ ಮೈ ಸಜೆಷನ್ ನಿಮಗೆ. ಈ ಕಡೆ ಅನ್ನ ರೆಡಿ ಆಗ್ತದೆ. ಇವಾಗ ನಾನು ಟೊಮೆಟೊ ಚಟ್ನಿ ಮಾಡ್ಕೊಳ್ಳೋಣ ಅಂತ ಐ ಡಿಸೈಡೆಡ್. ಅದಕ್ಕೆ ರೆಡಿ ಮಾಡಬೇಕು ಇವಾಗ. ಸೊ ಈ ಕಡೆ ಟೊಮೆಟೊ ಚಟ್ನಿಗೆ ಏನೇನು ಹಾಕಿದ್ದೀನಿ ಅಂದರೆ, 1 ಟೊಮೆಟೊ, 1.5 ಈರುಳ್ಳಿ ಹಾಕಿದ್ದೀನಿ. ಮೆಣಸಿನ್ಕಾಯಿ ಖಾಲಿ ಆಗಿದೆ, ನೀವು ಖಾರದ ಪುಡಿ ಹಾಕೋಬೋದು ಅಥವಾ ಮೆಣಸಿನ್ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೀರಿಗೆ, ಬಿಳಿ ಎಳ್ಳು ಹಾಗೆ ಫ್ಲ್ಯಾಕ್ಸ್ ಸೀಡ್ಸು ನನ್ನ ಆಪ್ಷನ್ ನನಗಿಷ್ಟ ಅಂತ ಹಾಕಿದ್ದೀನಿ. ನಿಮಗೆ ಆಪ್ಷನಲ್ ಅದು, ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ಆ್ಯಂಡ್ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟನ್ನು ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಆಮೇಲೆ ಒಂದೇ ಸಲ ರುಬ್ಕೊಂಡ್ರೆ ಸಾಕಾಗುತ್ತೆ. ಮತ್ತೇನು ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕ್ಕೊಂಡು ರುಬ್ಕೊಳ್ಳೋದಷ್ಟೇ. ವೆರಿ ಕ್ವಿಕ್, ಸಿಂಪಲ್, ಹೆಲ್ದಿ, ಎಲ್ಲನೂ ಇದರಲ್ಲೇ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿಬಿಟ್ಟು 2 ಬ್ರೆಡ್ಡನ್ನ ಟೋಸ್ಟ್ ಮಾಡ್ಕೊತಿದ್ದೀನಿ. ಏನು ಮಾಡ್ತೀನಿ ಅದ್ರ ಜೊತೆ ಅಂತ ತೋರಿಸ್ತೀನಿ. ಫಸ್ಟ್ ಸ್ವಲ್ಪ ಬೇಯ್ಲಿ. ಸೊ ಈ ಕಡೆ ಬ್ರೆಡ್ಡು ರೆಡಿ ಆಯಿತು. ಒಂದು ಎಗ್ ಸ್ವಲ್ಪ ಮಾಡ್ಕೊತಾ ಇದ್ದೀನಿ. ಈ ಶೇಪಲ್ಲಿದ್ರೆ ಚೆನ್ನಾಗಿರುತ್ತೆ ಆಯಿತಾ. ಸೊ ಈಸಿ ಆಗಿಬಿಡುತ್ತೆ. ಸೊ ಈ ಕಡೆ ಬಂದರೆ ಸ್ಪೆಷಲ್ ಕಬಾಬ್ ರೆಡಿ ಮಾಡ್ಕೊತಾ ಇದ್ದೀನಿ. ನೆನ್ನೆ ನೈಟೇ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಸೊ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಇವಾಗ. ಇದನ್ನು ಏನೇನು ಹಾಕಿದ್ದೀನಿ ಅಂದರೆ ಖಾರದ ಪುಡಿ, ಉಪ್ಪು ಮತ್ತು ಕಬಾಬ್ ಪೌಡರ್, ಚಿಕನ್ ಕಬಾಬ್ ಪೌಡರ್ ಬರುತ್ತಲ್ಲ, ಸೊ ಅದನ್ನು ಹಾಕಿದ್ದೀನಿ ಅಷ್ಟೇ. ಈಗ ರೆಡಿ ಮಾಡೋಣ. ಚೀಸ್ ಬ್ರೆಡ್ ಇದೆ, ಅದನ್ನು ಈ ಥರ ಬ್ರೆಡ್ ಮೇಲೆ ಹಾಕ್ಬಿಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ಫಸ್ಟು. ಸೊ ಈ ಥರ ಚೀಸ್ನೆಲ್ಲ ಸ್ಪ್ರೆಡ್ ಮಾಡಿದ್ದೀನಿ ಆಯಿತಾ. ನೆಕ್ಸ್ಟ್ ಏನಪ್ಪ ಅಂದರೆ ಎಗ್ ಇದೆಯಲ್ಲ, ಇದ್ರ ಮೇಲೆ ಈ ಥರ ಇಡೋದು. ಮೈ ಬ್ರೇಕ್ಫಾಸ್ಟ್ ಇಸ್ ರೆಡಿ. ಇಷ್ಟೇ.
ವೆರಿ ಸಿಂಪಲ್. ಇದರ ಎಗ್ ಬುರ್ಜಿ ಥರ ಆದರೂ ಮಾಡ್ಕೋಬೋದು, ಬಟ್ ನಾನು ಈ ಥರ ಸ್ವಲ್ಪ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಪಾತ್ರೆ ಕೂಡ ಸೇವ್ ಆಗುತ್ತೆ ಅದಕ್ಕೋಸ್ಕರ. ಸೊ ಚಾಂಚರ ನೀವು ಕ್ಯಾಪ್ಸಿಕಮ್ಮು, ಟೊಮೆಟೊ ಆ ಥರದ್ದೆಲ್ಲ ಹಾಕ್ಕೊಂಡು ತಿನ್ಬೋದು, ಸ್ಯಾಂಡ್ವಿಚ್ ಥರ ಇರುತ್ತೆ. ಸೊ ಟ್ರೈ ಮಾಡಿ. ಸೊ ಇದು ಕೂಡ ರೆಡಿ ಆಗ್ತದೆ. ಕಬಾಬ್ ಈ ಥರ ನೈಟೇ ಮ್ಯಾರಿನೇಟ್ ಮಾಡಿಟ್ರೆ ಏನು ಗೊತ್ತಾ, ಮಸಾಲೆ ಚೆನ್ನಾಗಿ ಇಟ್ಕೊಳ್ಳುತ್ತಾಯ್ತಾ. ನಾವು ಬೆಳಗ್ಗೆ ಹೊತ್ತು ಮಾಡ್ಬೋದು, ಬಟ್ ಬೆಳಗ್ಗೆ ಹೊತ್ತು ಮಾಡಬೇಕಾದ್ರೆ ಅದು ಮಸಾಲೆ ಇಟ್ಕೊಳ್ಳಲ್ಲ ಒಂದೊಂದ್ಸಲ. ಸೊ ಅದಕ್ಕೋಸ್ಕರ ನಾನು ಇದನ್ನ ಈ ಥರ ಪ್ರಿಫರ್ ಮಾಡ್ತೀನಿ. ನೀವು ಬೆಳಗ್ಗೆ ಬೇಗ ಎದ್ದು 1 hour ಮುಂಚೆ ನೆನೆಸಿಡೋರಾಗಿದ್ರೆ ನೀವು ಆರಾಮಾಗಿ ಮಾಡ್ಬೋದು, ತೊಂದರೆ ಏನಿಲ್ಲ. ಆವಾಗಲೇ ಮಾಡಬೇಕು ಅಂತಿಲ್ಲ. ದಿಸ್ ಈಸ್ ಮೈ ಕೈಂಡ್ ಆಫ್ ಪ್ರಿಪ್ರೇಷನ್ ಅಷ್ಟೇ. ಸೊ ಇವತ್ತಿನ ಅಫರ್ಮೇಷನ್ ಬಂದ್ಬಿಟ್ಟು, ತುಂಬಾ ಜನಕ್ಕೆ ಹಾರ್ಡ್ ವರ್ಕ್ ಮಾಡೋದಂದ್ರೆ ಇಷ್ಟ ಆಗಲ್ಲ, ಬಟ್ ಹಾರ್ಡ್ ವರ್ಕ್ ಎಲ್ಲಾನು ನಮ್ಗೆ ಲೈಫಲ್ಲಿ ಕೊಡುತ್ತೆ. ಬಟ್ ಹಾರ್ಡ್ ವರ್ಕ್ ಮಾಡ್ಬೇಕಾದ್ರೆ ಖುಷಿಯಿಂದ ಮಾಡಬೇಕು. ಸೊ ದಿಸ್ ಇಸ್ ದ ಅಫರ್ಮೇಷನ್ ಫಾರ್ ದ ಡೇ. ಐ ಲವ್ ಹಾರ್ಡ್ ವರ್ಕಿಂಗ್, ಐ ಲವ್ ಮೇಕಿಂಗ್ ಮನಿ, ಐ ಲವ್ ಹಾರ್ಡ್ ವರ್ಕಿಂಗ್, ಐ ಲವ್ ಮೇಕಿಂಗ್ ಮನಿ ಅಂತ ರಿಪೀಟ್ ಮಾಡ್ತಾರೆ. ಸಿ ವಾಟ್ ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದು ತುಂಬಾ ಈಸಿ ಅಂಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಕೂಡ. ಸೊ ಡೂ ಇಟ್. ಎಷ್ಟೊಂದು ಚೆನ್ನಾಗಿ ಗಾಳಿ ಬರ್ತದೆ ಗೊತ್ತಾ ವಿಂಡೋ ಇಂದ. ಸೊ ಮೈ ಕಾಫಿ ಟೈಮ್. ಬಿಸ್ಕೆಟ್ ತಂದಿದ್ದು ಹಂಗೆ ಇದೆ ಆಯ್ತಾ. ದಿಸ್ ಮೈ ಫೇವ್ರೆಟ್ ಬಿಸ್ಕೆಟ್ ಗೊತ್ತಾ. ಎಷ್ಟು ಬೇಕಾಗುತ್ತೆ, ಎಷ್ಟು ಟೇಸ್ಟಿ ಆಗಿರುತ್ತೆ. ನಮ್ಮ ಕುಕ್ಕಿಂಗ್ ಎಲ್ಲಾನು ಮುಗ್ದಿದೆ. ಖಾರ ಒಂದು ರುಬ್ಬಿದ್ರೆ ಆಯಿತು, ಪ್ಯಾಕಿಂಗ್ ಮಾಡಬೇಕು. ಸೊ ಕಬಾಬ್ ರೆಡಿ. ಒಂದು ಟಿಶ್ಯೂ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕಿದ್ದೀನಿ, ಏನಾದ್ರು ಎಣ್ಣೆ ಇದ್ರೆ ಅದರಲ್ಲಿ ಬಿಟ್ಕೊಳ್ಳಿ ಅಂತ ಹೇಳಿ. ನನ್ನ ಬಟ್ಟೆ ಎಲ್ಲ ನೆನೆ ನೈಟು ಟೆರೆಸಲ್ಲಿ ಹಾಕಿದ್ದೆ ಆಯ್ತಾ, ಎಲ್ಲ ನೆಂದು ಹೋಗ್ಬಿಟ್ಟಿತ್ತು. ಸೊ ಅದಕ್ಕೆ ತಂದು ಎಲ್ಲನೂ ಮನೆ ಮುಂದೆ ಹಾಕೊಂಡಿದ್ದೀನಿ. ಇವಾಗ ಚೆಕ್ ಮಾಡ್ತೀನಿ, ಯಾವ್ದಾದ್ರು ಡ್ರೈ ಆಗಿದೆ ಸ್ವಲ್ಪನಾದರೂ ಎತ್ತಿಟ್ಬಿಟ್ಟು ಹೋಗ್ಬಿಡ್ತೀನಿ. ಸೊ ದಟ್ ಬೆಟರ್. ಇಲ್ಲಾಂದರೆ ಎಲ್ಲನೂ ನೆಂದೋಗ್ಬಿಡುತ್ತೆ. ಹೋಪ್ ಎಲ್ಲ ಜರ್ನಲಿಂಗ್ ಮಾಡ್ತಿದ್ದೀರಾ, ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಡೂ ಇಟ್ ಆನ್ ಅ ಡೈಲಿ ಬೇಸಿಸ್ ಗೈಸ್. ಒಳ್ಳೆ ರಿಸಲ್ಟ್ ಬರುತ್ತೆ. ತುಂಬ ಜನ ಕೆಲವೊಂದು ಡೌಟ್ಸ್ನ ಕೇಳಿದ್ರ 555 ಮೆಥಡ್ ಪ್ರಕಾರ. ಸೊ 555ನ ಕನ್ನಡದಲ್ಲಿ ಬರಿಬೋದಾ? 100% ಕನ್ನಡ ಇಂಗ್ಲೀಷ್ ಎರಡು ಮಿಕ್ಸ್ ಮಾಡಿ ಬರಿಬೋದು. ಕನ್ನಡದಲ್ಲೂ ಬರಿಬೋದು, ಇಂಗ್ಲೀಷಲ್ಲೂ ಬರಿಬೋದು. ಒಂದು ವಿಶ್ ಆಗಿ ಒಂದು 5 days ಬಿಟ್ಟು ಅದಾದಮೇಲೆ ಇನ್ನೊಂದು ಹೊಸ ವಿಶ್ನ ನೀವು ತೊಗೊಂಡು ಬರಿಬೋದು. ಯಾವ್ದಾವುದಕ್ಕೆ ಹೆಂಗೆ ಬರಿಬೇಕು ಅಂತ ಕೇಳಿದರೆ ಜಸ್ಟ್ ರೈಟ್ ಇಟ್ ಆನ್ ಪ್ರೆಸೆಂಟ್ ಟೆನ್ಸ್ ಅಲ್ವಾ. ಈಗ ಮೊಬೈಲ್ ಬೇಕಾ? ಸೊ ನನ್ನ ಹತ್ರ ಆಲ್ರೆಡಿ XYZ ಫೋನ್ ಇದೆ, ಐ ಆಮ್ ಸೋ ಹ್ಯಾಪಿ ಅನ್ನೋ ಥರ ಬರಿಬೋದು. 1 line ಬರೋ ಥರ ಬರೀರಿ. ನಮ್ಮ ಹತ್ರ ಇದೆ ಅನ್ನೋ ಥರ ಫೀಲ್ ಮಾಡಿ ಬರೀರಿ. ಯಾವ್ದಾದ್ರು ವಸ್ತುಗಳು ಬೇಕಿದ್ರೆ ಆಲ್ರೆಡಿ ಏನಂತಾರೆ, ಐ ಆಮ್ ಆಲ್ರೆಡಿ ಹ್ಯಾವಿಂಗ್ ದಿಸ್ ಫೋನ್ ಅಂತನಾದರೂ ಬರಿಬೋದು ನೀವು. ಸೊ ಈ ಥರ ಬರಿಬೋದು. ಆಮೇಲೆ ಏನೇನೋ ಕ್ವೈರೀಸ್ ಅಪ್ಪ, ಅಷ್ಟು ಕ್ಲಾರಿಟಿ ಕೊಟ್ಟಿದ್ದೀನಿ ವಿಡಿಯೋದಲ್ಲಿ, ಬಟ್ ಸ್ಟಿಲ್ ಯು ಪೀಪಲ್ ಆರ್ ಆಸ್ಕಿಂಗ್ ಬಿಕಾಸ್ ಯು ಪೀಪಲ್ ಆರ್ ನಾಟ್ ವಾಚಿಂಗ್ ಬ್ಲಾಗ್ ಫುಲ್ ಅಲ್ವಾ. ಅದೇ ಪ್ರಾಬ್ಲಮ್ ನಿಮ್ಮದು. ಸೊ ಏನಾದ್ರು ಒಂದು ಈಸಿಯಾಗಿ ಸಿಗ್ತಿದೆ ಅಂದರೆ ಅಟ್ಲೀಸ್ಟ್ ವಾಚ್ ಮಾಡಿ, ಅಲ್ಲ ಫುಲ್ಲಾಗಿ ವಾಚ್ ಮಾಡಿ ತಿಳ್ಕೊಳ್ಳಿ. ಸುಮ್ಮನೆ ಕಮೆಂಟ್ ಹಾಕ್ತೀರಾ, ಗೊತ್ತಾಗ್ತಿಲ್ಲ. ನಾನು ಎಲ್ರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಆಯ್ತಾ. ಇಟ್ಸ್ ವೆರಿ ಡಿಫಿಕಲ್ಟ್ ಆ್ಯಕ್ಚುಲಿ. ಕನ್ನಡದಲ್ಲಿ ಬರಿಬೋದು ಅಂತ ವಿಡಿಯೋದಲ್ಲೇ ಹೇಳಿದ್ದೀನಿ. ಹೆಲ್ತ್ಗೆ ಅಫರ್ಮೇಷನ್ ಹೇಳಿದ್ದೀನಿ, ಜಾಬ್ಗೆ ಅಫರ್ಮೇಷನ್ ಹೇಳಿದ್ದೀನಿ. ಬಟ್ ನೋಡಲ್ಲ ಪಾಪ, ನೀವೆಲ್ಲ ಸೋ ಬ್ಯುಸಿ ಪೀಪಲ್ ಅಲ್ವಾ, ಅದಕ್ಕೆ ನೋಡ್ತಿಲ್ಲ. ಸೊ ಅದಕ್ಕೆ ನಿಮ್ಗೆ ಸಿಗಲಿಲ್ಲ. ಸೊ ಹಾಗೆ
ಸೊ ಇವತ್ತು ಅದೇ ಹೇಳಿದ್ನಲ್ಲ ಪ್ರೊಡಕ್ಟಿವ್ ಆಗಿ ಇಟ್ಕೋಬೇಕು ಅಂತ ಡಿಸೈಡೆಡ್ ಆಯಿತಾ ಫಸ್ಟೇ ನನ್ನ ಮೈಂಡಲ್ಲಿ. ಬಿಕಾಸ್ ಬೆಳಗ್ಗೆ ಏನು ಕೆಲಸ ಇದೆಯೋ 2 ಡೇಸಿಂದ ಬೆಳಗ್ಗೆ ಈ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ದಲ್ಲಿ ಯಾವ್ದು ಬಿಟ್ಟಿದ್ನೋ ಆ ಕೆಲಸನ ಇವತ್ತು ಮುಗಿಸ್ಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪನೇ ಬಟ್ಟೆ ಇತ್ತು. ಅರ್ಧ ಬಟ್ಟೆ ಆಚೆ ಇನ್ನೂ ಒಣಗಿಲ್ಲ, ಸ್ವಲ್ಪ ಬಟ್ಟೆ ಒಣಗಿತ್ತಲ್ವ, ಅದನ್ನೆಲ್ಲ ತಂದು ಹಾಕಿದ್ದೆ. ಸೊ ಹಾಗಾಗಿ ಅದನ್ನೆಲ್ಲ ಜೋಡಿಸಿ ಎತ್ತಿಕ್ಬಿಟ್ಟೆ. ಹೇರ್ ಸಿರಮ್ ಖಾಲಿ ಆಗಿದೆ ಸದ್ಯಕ್ಕೆ. ಸೊ ಜಾಸ್ತಿ ಏನಿಲ್ಲ, ನಿನ್ನೆ ತಾನೇ ಹೇರ್ ವಾಶ್ ಮಾಡಿದ್ದೀನಿ. ಸೊ ದಿಸ್ ಇಸ್ ಮೈ ಹೇರ್ ಕಂಡೀಷನ್. ಚೆನ್ನಾಗಿದೆ, ಚೆನ್ನಾಗಿ ಮಾಯ್ಶ್ಚರೈಸ್ ಕೂಡ ಆಗಿದೆ. ನೋ ಫ್ರಿಝಿನೆಸ್ ಸ್ಟಿಲ್. ಐ ಟೇಕ್ ದಿಸ್ ಮಚ್ ಫ್ಲಾಕ್ಸೀಡ್ ಜೆಲ್. ಜಸ್ಟ್ ಸ್ಕ್ಯಾಲ್ಪ್ಗೆ ಹಾಗೆ ಸ್ವಲ್ಪ ಹೇರ್ಗೆ ಟಚ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ಇಲ್ಲ. ನಿಮ್ಮ ಕಡೆ ಎಲ್ಲ ಮಳೆ ಹೆಂಗಿದೆ ಗೈಸ್? ನಮ್ಮ ಕಡೆ ಅಂತೂ ಸಕ್ಕದಾಗಿ ಮಳೆ ಬರ್ತದೆ ಸದ್ಯಕ್ಕೆ. ಐ ಮೀನ್ ನಾಟ್ ನೌ, ಬಟ್ ನೆನ್ನೆ ಈವ್ನಿಂಗ್ ಇಂದ ಅಂತೂ ಫುಲ್ ಮಳೆ. ಇವಾಗ ಮೇಲಕ್ಕೆ ಈ ಥರ ಎತ್ತಿ ಒಂದು ಕ್ಲಚ್ ಹಾಕಿ ನಾನು ಸ್ನಾನ ಮುಗಿಸ್ಕೊಂಡು ಆಮೇಲೆ ಸಿಗ್ತೇನೆ ಮುಗಿಸ್ತಕ್ಕೆ. ಸೊ ಇವತ್ತು ಕುರ್ತಾನ ಹಾಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೆಟ್ ರೆಡಿ. ಮೈ ಫೇವರೆಟ್ ಪರ್ಫ್ಯೂಮ್. Eyebrow filling. ಈ ತರ ಔಟರ್ ಲೈನಿಂಗ್ ಮಾತ್ರ ಕವರ್ ಮಾಡಿದ್ದೀನಿ ಆಯ್ತಾ. ಸೊ ಪ್ರೆಸೆಂಟ್ಲಿ ಐ ಆಮ್ ಯೂಸಿಂಗ್ ದಿಸ್ ಮಾಯ್ಶ್ಚರೈಸರ್ ವಿತ್ ಸನ್ಸ್ಕ್ರೀನ್, ಕ್ವೆಂಚ್ sunscreen. So this is Nykaa lipstick. ಫಸ್ಟ್ ಕಲರ್ ಹಾಕಿದ್ನಲ್ಲ ಅದು ಸ್ವಲ್ಪ ಡಾರ್ಕ್ ಇದೆ ಆಯ್ತಾ, ಅಷ್ಟೊಂದು ಡಾರ್ಕ್ ಬೇಡ ಅಂತ ಹೇಳಿ. I'm ready. ಇಯರಿಂಗ್ಸ್ ಹಾಕೊಂಡಿಲ್ಲ. ಎಲ್ಲ ಹಳೇದಾಗ್ಬಿಟ್ಟಿದೆ, ಹೊಸ ತರಿಸ್ಬೇಕು. ಅಂಡ್ ತುಂಬಾ ಜನ ನನ್ನ ಕ್ವಶನ್ ಕೇಳಿರೋದೇನಪ್ಪ ಅಂದ್ರೆ, ನಿಮ್ ಮದ್ವೆ ಆಗಲ್ವಾ, ಯಾವಾಗ ನಿಮ್ ಮದ್ವೆ, ಹಂಗೆ ಹಿಂಗೆ ಅಂತೆಲ್ಲ ಕೆಲವೊಂದು ಕ್ವಶನ್ಸ್ ಬಂದಿದೆ ಆಯ್ತಾ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ನನಗೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಸೊ ಹಂಗನ್ಬಿಟ್ಟು ಲವ್ ಅಲ್ಲಿ ಅಥವಾ ವ್ಯಕ್ತಿಗಳ ಬಗ್ಗೆ ನನಗೇನು ಮೋಸ ಮಾಡಿಬಿಡ್ತಾರೆ ಆ ಥರ ಏನು ಅಪನಂಬಿಕೆ ಏನಿಲ್ಲ. ಬಟ್ ನನಗೆ ಸದ್ಯಕ್ಕೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಆ್ಯಂಡ್ ಐ ಆಮ್ ಆಲ್ರೆಡಿ 29 ಇವಾಗ. ಗೊತ್ತಿಲ್ಲ ನನಗೇನು ಆಗಬೇಕು ಅಂತ ಏನೂ ಇಲ್ಲ, ನೋ ಐಡಿಯಾ ಅದ್ರ ಬಗ್ಗೆ ನನಗೆ. ನಿಮ್ಮ ಮನೇಲಿ ಕೇಳಲ್ವಾ ಅಂತ ಕೆಲವೊಬ್ರು ಕ್ವಶನ್ನು. ಡೆಫಿನೆಟ್ಲಿ ನಮ್ಮ ಮನೇಲಿ ಕೇಳಿದ್ದಾರೆ, ಬೈದಿದ್ದಾರೆ, ಅಫ್ಕೋರ್ಸ್ ಅದೆಲ್ಲ ಇದ್ದೇ ಇರುತ್ತೆ ಆಯ್ತಾ. ಯಾರು ನಿಮ್ಮ ಮದುವೆ ಆಗಲ್ಲ ಅಂದ ತಕ್ಷಣ ಸುಮ್ಮನೆ ಬಿಟ್ಬಿಡಲ್ಲ. ಸೊ ಆ ಥರದ್ದಾಗಿದೆ. ಆ್ಯಂಡ್ ನಮ್ಮ ಮನೆಯವ್ರಿಗೆ ಅರ್ಥ ಆಯಿತು, ಓಕೆ ನಾವೆಷ್ಟು ಫೋರ್ಸ್ ಮಾಡಿದ್ರು ಅವ್ಳಿಗೆ ಇಷ್ಟ ಇಲ್ಲ, ದರ್ ಇಸ್ ನೋ ಪಾಯಿಂಟ್ ಅಲ್ವಾ. ಈಗ ಒಬ್ಬರ ಲೈಫ್ನ ಸುಮ್ಮನೆ ಮದುವೆ ಮಾಡಿಕೊಂಡು ಅವ್ರ ಲೈಫಲ್ಲಿ ಇದ್ದು ನಿಮ್ಗೆ ಇಷ್ಟ ಆಗ್ತಿರಲ್ಲ ಅಂತ ಬದುಕಿಂತ ನೀವು ಒಬ್ಬರೇ ಬದುಕ್ತಿರೋ, ನಿಮ್ಮ ಪೇರೆಂಟ್ಸ್ ಜೊತೆ ಬದುಕ್ತಿರೋ, ಇಟ್ಸ್ ಅಪ್ ಟು ಯು. ಬಟ್ ಸುಮ್ಮನೆ ಒಬ್ಬರ ಲೈಫ್ಗೆ ಹೋಗಿ 20-30 ಲಕ್ಷ ಖರ್ಚು ಮಾಡಿ ಮದುವೆ ಮಾಡಿಕೊಂಡು ನಿಜವಾಗ್ಲೂ ನೀವು ಅವ್ರ ಜೊತೆ ಬದುಕ್ತಿಲ್ಲ ಚೆನ್ನಾಗಿ ಅಂದರೆ ಮತ್ತೆ ಯಾವ ಖುಷಿ ಮದುವೆ ಆಗೋದಲ್ವಾ. ಸೊ ಹಾಗೆ ಐ ಡೋಂಟ್ ನೋ ಹೆಂಗಿರುತ್ತೆ ಫ್ಯೂಚರಲ್ಲಿ ಏನು ಅಂತ. ಬಟ್ ನನಗೆ ಇವಾಗ ಇಂಟ್ರೆಸ್ಟೇ ಇಲ್ಲ ಅದ್ರ ಬಗ್ಗೆ. ಆ್ಯಂಡ್ ಐ ಆಮ್ ಹ್ಯಾಪಿ ನಾನು ಬದುಕ್ತಿರೋ ಲೈಫು. ಸೊ ಇವಾಗ ಚೆನ್ನಾಗಿದೆ ಲೈಫು. ಸೊ ಐ ಆಮ್ ಜಸ್ಟ್ ಲಿವಿಂಗ್ ಇಟ್. ತುಂಬ ಜನ ಜಡ್ಜ್ ಮಾಡೋರು ಇರ್ತಾರೆ. ಸೊ ಬಟ್ ಯು ಡೋಂಟ್ ಕೇರ್. ನಂತರ ಯಾರು ಡಿಸಿಷನ್ ತಗೊಂಡು ಇರೋರಾದರೆ ಐ ವುಡ್ ಸೇ ಲೈಕ್ ಲೆಟ್ ದಮ್ ಜಡ್ಜ್. ಅವ್ರ ಜಡ್ಜಿಂದ ನಮ್ಗೆ ಏನೂ ಆಗೋದೇ ಇಲ್ಲ ಲೈಫಲ್ಲಿ. ಸೊ ಅವ್ರು ಏನು ಗೊತ್ತಾ, ಇತ್ತೀಚೆಗೆ ಒಂದು ವಿಚಾರನ ಅರ್ಥ ಮಾಡ್ಕೊಂಡಿರೋದು, ನಮ್ಮನ್ನ ಯಾರು ಬೈತಿದ್ರೆ, ನಮ್ಮ ಬಗ್ಗೆ ಯಾರೋ ದ್ವೇಷ ಸಾಧಿಸ್ತಿದ್ರೆ ನಾವು ಅವ್ರನ್ನ ಕ್ಷಮಿಸಿದೀವಿ. ಬಟ್ ಅವರು ಅಥವಾ ಅವ್ರ ಮನಸ್ಥಿತಿ ಹಾಗೆ ಇದೆ ಅನ್ನೋದಾದ್ರೆ ಇಟ್ಸ್ ಆಲ್ ಅಬೌಟ್ ಅವ್ರ ಅಪ್ಬ್ರಿಂಗಿಂಗ್ ಹಂಗಿರುತ್ತೆ, ಅವ್ರ ಚೈಲ್ಡ್ಹುಡ್ ಹಂಗಿರುತ್ತೆ. ಸೊ ಹಾಗಾಗಿ ಆ ವ್ಯಕ್ತಿಗಳು ಆ ಥರ ಬದಲಾಗಿರ್ತಾರೆ. ಸೊ ಡೋಂಟ್ ವರಿ, ಡೋಂಟ್ ಥಿಂಕ್ ಟು ಮಚ್.
ನಮ್ಮ ಪೇರೆಂಟ್ಸ್ಗೂ ಕಷ್ಟ ಆಗಿರುತ್ತಲ್ವ. ಇವಾಗ ಯಾರು ಬಂದು ಕೇಳಿದಾಗ ಎಲ್ಲಿ ಯಾಕೆ ನಿಮ್ಮ ಮಗಳು ಮದುವೆ ಮಾಡ್ಕೊಳ್ಳಲ್ವಾ, ಅವಳಿಗೆ ಮಾಡಿ ಅಂತ. ಬಟ್ ಮೇ ಬಿ ನಮ್ಮ ಪೇರೆಂಟ್ಸ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ, ಕೇಳೋಷ್ಟು ಧೈರ್ಯ ನಮ್ಮ ಪೇರೆಂಟ್ಸ್ನ ಅಷ್ಟೊಂದು ಯಾರಿಗೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ದಟ್ಸ್ ವೈ ದೇರ್ ಲೈಕ್ ಓಕೆ ಅಂತ ಸೈಲೆಂಟಾಗಿದ್ದಾರೆ. ಆ್ಯಂಡ್ ಐಮ್ ಗ್ರೇಟ್ಫುಲ್ ಆಯಿತಾ, ಬಿಕಾಸ್ ಎಷ್ಟೋ ಜನ ಪಾಪ ಅಂತ ಲೈಫ್ ಸಿಗಲ್ಲ. ಐ ಥ್ಯಾಂಕ್ಫುಲ್ ಟು ಮೈ ಪೇರೆಂಟ್ಸ್. ಲಾಸ್ಟ್ ಮೈ ವಾಚ್ ಟೈಮ್ ಬಂದು 8:15. ಸ್ವಲ್ಪ ಬೇಗ ಹೊರಡೋಣ ಇವತ್ತು. ಕೆನಸಿದ ಲಿಪ್ಸ್ಟಿಕ್ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಇವಾಗ ಅಂತ ಹೇಳ್ಬಿಟ್ಟು. ಸೊ ಲಂಚ್ ಬಾಕ್ಸ್ ಎಲ್ಲ ಬ್ಯಾಗಲ್ಲಿ ಇಟ್ಕೊಂಡು ಹೊರಡೋಣ. ದಿಸ್ ಇಸ್ ಚಟ್ನಿ. ಕಬಾಬ್ ರೆಡಿ. ಈ ಬ್ಯಾಗ್ ಬಗ್ಗೆ ತುಂಬಾ ಕೇಳಿದಿರಿ ಆಯ್ತಾ. ZOUK ZUK ನಾನಿಲ್ಲಿ ಹಾಕ್ತೀನಿ. ಅವ್ರದ್ದು ವೆಬ್ಸೈಟ್ ಇದೆ ಇನ್ಸ್ಟಾಗ್ರಾಮ್ ಅಲ್ಲಿ, ಚೆಕ್ ಮಾಡಿ ನಿಮಗೆ ಸಿಗುತ್ತೆ. ಆ್ಯಂಡ್ ಜೊತೆಗೆ ಬೇರೆ ಆ್ಯಪ್ಸ್, ಶಾಪಿಂಗ್ ಆ್ಯಪ್ಸ್ ಅಲ್ಲಿ ಎಲ್ಲ ಕಡೆ ಅವೈಲಬಲ್ ಇದೆ, ನೀವು ಚೆಕ್ ಮಾಡಿದ್ರೆ ಸಿಗುತ್ತೆ. ಬಟ್ ನೀವು ಚೆಕ್ ಮಾಡಬೇಕು ಅದಕ್ಕೆ. ಸೊ ನೋಡಿ, ಸಿಕ್ಕಿದ್ರೆ ನೀವು ಕೂಡ ಬೈ ಮಾಡಿ. ಆ್ಯಂಡ್ ಕ್ವಾಲಿಟಿ ಸಿಕ್ಕಾಬಿಟ್ಟೆ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಸೆಲೆಬ್ರಿಟಿ ಮಾಡಿರೋಂಥದ್ದು, ಸ್ಟಾರ್ಟ್ ಮಾಡಿರೋಂಥದ್ದು, ಸೊ ಅದಕ್ಕೋಸ್ಕರ. ಸೊ ಎಲ್ಲ ಚಾರ್ಜಸ್ನೆಲ್ಲ ಆಫ್ ಮಾಡಿ ಹೋಗ್ಬೇಕು. ಮಳೆ ಯಾವಾಗ ಬರುತ್ತಂತ ಹೇಳಕ್ಕೆ ಆಗಲ್ಲ. ಅದೇನು ಮಳೆಗಾಲ ಸ್ಟಾರ್ಟ್ ಆಗ್ಬಿಟ್ಟಿದೆ. ಸೊ ಸೇಫ್ಟಿಗೆ ಎಲ್ಲನೂ ತಗೋಬೇಕು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದು.